ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ಸಾಮಾನ್ಯ. ಆದರೆ ಸೋತಾಗ ನಾವೇನು ತಪ್ಪೇ ಮಾಡಿಲ್ಲ, ಜನರೇ ನಮಗೆ ಅನ್ಯಾಯ ಮಾಡಿದ್ರು ಅಂತ ಬೇರೆಯವರ ಮೇಲೆ ಗೂಬೆ ಕೂರಿಸುವ ನಾಯಕರೇ ಹೆಚ್ಚು. ಆದರೆ ಇಲ್ಲೊಬ್ಬ ನಾಯಕ ನಮ್ಮ ಸೋಲಿಗೆ ನಾವೇ ಕಾರಣ, ನಮ್ಮ ಪಕ್ಷದವರ ಕಾರ್ಯವೈಖರಿಯಲ್ಲೇ ಲೋಪ ಇತ್ತು ಅಂತ ಎದೆ ತಟ್ಟಿ ಒಪ್ಪಿಕೊಂಡಿದ್ದಾರೆ. ಹೌದು, ನಾವು ಹೇಳ್ತಿರೋದು ತಮಿಳುನಾಡಿನ ಮಾಜಿ ಸಿಎಂ ಡಿಎಂಕೆ ಅಧಿನಾಯಕರಾದ ಎಂಕೆ ಸ್ಟಾಲಿನ್ ಬಗ್ಗೆ. ಸೋಲಿನಿಂದ ಕಂಗೆಟ್ಟು ಕೂರದೆ ಈಗ ಡಿಎಂಕೆ ಪಕ್ಷಕ್ಕೆ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಮೇಜರ್ ಸರ್ಜರಿ ಮಾಡೋಕೆ ಸ್ಟಾಲಿನ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಕೌಂಟರ್ ಕೊಡೋಕೆ ಬಿಗ್ ಸ್ಕೆಚ್ ಹಾಕಿದ್ದಾರೆ. ಸೋಲಿನ ಲೆಕ್ಕವನ್ನ ಅಸಲು ಬಡ್ಡಿ ಸಮೇತ ತೀರಿಸ್ತೀವಿ ಅಂತ ತೊಡೆ ತಟ್ಟಿರುವ ಸ್ಟಾಲಿನ್ ಅವರ ಹೊಸ ತಂತ್ರಗಳೇನು? ಪಕ್ಷದಲ್ಲಿ ತರ್ತಿರುವ ಕ್ರಾಂತಿಕಾರಿ ಬದಲಾವಣೆಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ತಮಿಳುನಾಡು ರಾಜಕೀಯ ಅಂದ್ರೇನೆ ಒಂದು ರಣರಂಗ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರದರ್ಶನ ನೀಡೋಕೆ ಆಗಿಲ್ಲ. ಅಧಿಕಾರ ಕಳೆದುಕೊಂಡು ಸೋಲು ಕಾಣಬೇಕಾಯಿತು. ಆದ್ರೆ ಈ ಸೋಲಿನ ನಂತರ ಎಂಕೆ ಸ್ಟಾಲಿನ್ ಅವರು ನಡೆದುಕೊಂಡ ರೀತಿ ಮಾತ್ರ ಎಲ್ಲರ ಹುಬ್ಬೇರಿಸಿದೆ. ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಸೋತಾಗ ಮಿತ್ರ ಪಕ್ಷಗಳ ಮೇಲೆ ಅಥವಾ ಇವಿಎಂ ಮೇಲೆ ತಪ್ಪು ಹಾಕಿ ಕೈ ತೊಳೆದುಕೊಳ್ಳುತ್ತವೆ. ಆದರೆ ಸ್ಟಾಲಿನ್ ಹಾಗೆ ಮಾಡಿಲ್ಲ. ಪಕ್ಷದ ಆಂತರಿಕ ಸಭೆಯಲ್ಲಿ ಅವರು ಮುಲಾಜಿಲ್ಲದೆ ಒಂದು ಮಾತು ಹೇಳಿದ್ದಾರೆ: ನಮ್ಮ ಪಕ್ಷ ಸೋಲಿಗೆ ಹಲವಾರು ಕಾರಣಗಳಿವೆ, ಅದನ್ನು ಮುಚ್ಚಿಡುವ ಅಗತ್ಯವೇ ಇಲ್ಲ. ಮೊದಲು ನಮ್ಮ ತಪ್ಪುಗಳನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ನಮ್ಮ ಪದಾಧಿಕಾರಿಗಳ ಕೆಲಸದಲ್ಲಿ ಲೋಪದೋಷಗಳಿದ್ದವು, ಅದನ್ನು ಸರಿಪಡಿಸಿಕೊಳ್ಳದೆ ನಾವು ಮುಂದೆ ಹೋಗೋಕೆ ಸಾಧ್ಯವೇ ಇಲ್ಲ. ಈ ಒಂದು ಮಾತು ಡಿಎಂಕೆ ಪಾಳೆಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಅಷ್ಟೇ ಅಲ್ಲ, ನಾವು ಮತ್ತೆ ಕಂಬ್ಯಾಕ್ ಮಾಡೇ ಮಾಡ್ತೀವಿ. ಆದರೆ ಈ ಕಂಬ್ಯಾಕ್ ಸುಮ್ಮನೆ ಇರಲ್ಲ. ನಮ್ಮ ಸೋಲಿನ ಪ್ರತಿಯೊಂದು ಲೆಕ್ಕವನ್ನ ಅಸಲು ಮತ್ತು ಬಡ್ಡಿ ಸಮೇತ ತೀರಿಸುವ ರೀತಿಯಲ್ಲಿ ಪಕ್ಷವನ್ನ ರೆಡಿ ಮಾಡ್ತೀನಿ ಅಂತ ಸ್ಟಾಲಿನ್ ಗುಡುಗಿದ್ದಾರೆ. ಸರಿ, ಕೇವಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಕ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಸ್ಟಾಲಿನ್ ಈಗ ಪಕ್ಷದ ಸಂಘಟನೆಯಲ್ಲಿ ದೊಡ್ಡ ಕ್ರಾಂತಿಗೆ ಕೈ ಹಾಕಿದ್ದಾರೆ. ಸಾಮಾನ್ಯವಾಗಿ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಇರುತ್ತದೆ. ಒಮ್ಮೆ ಪದಾಧಿಕಾರಿಯಾದ ನಾಯಕ ವರ್ಷಗಟ್ಟಲೆ ಅದೇ ಕುರ್ಚಿಯಲ್ಲಿ ಕೂತಿರ್ತಾನೆ. ಇದರಿಂದ ಕೆಳಮಟ್ಟದಲ್ಲಿ ರಕ್ತ ಸುರಿಸಿ ದುಡಿಯುವ ಯುವ ಕಾರ್ಯಕರ್ತರಿಗೆ ಅವಕಾಶವೇ ಸಿಗಲ್ಲ. ಈ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಸ್ಟಾಲಿನ್ ಈಗ 2 ಬ್ರಹ್ಮಾಸ್ತ್ರಗಳನ್ನ ರೆಡಿ ಮಾಡಿದ್ದಾರೆ. ಮೊದಲನೆಯದು ವಯಸ್ಸಿನ ಮಿತಿ. ಪಕ್ಷದ ಪದಾಧಿಕಾರಿಗಳ ಹುದ್ದೆಗೆ ಇಂತಿಷ್ಟೇ ವಯಸ್ಸು ಅಂತ ಫಿಕ್ಸ್ ಮಾಡೋದು. ವಯಸ್ಸಾದ ನಾಯಕರಿಗೆ ಮಾರ್ಗದರ್ಶನ ಸ್ಥಾನ ಕೊಟ್ಟು ಫೀಲ್ಡ್ನಲ್ಲಿ ಓಡಾಡಿ ಕೆಲಸ ಮಾಡುವ ಜವಾಬ್ದಾರಿಯನ್ನ ಯುವಕರಿಗೆ ವಹಿಸೋದು. ಎರಡನೆಯದು ಗರಿಷ್ಠ 2 ಬಾರಿ ಮಾತ್ರ ಅವಕಾಶ. ಒಬ್ಬ ವ್ಯಕ್ತಿ ಒಂದೇ ಹುದ್ದೆಯಲ್ಲಿ ಗರಿಷ್ಠ 2 ಬಾರಿ ಮಾತ್ರ ಇರಬಹುದು. 3ನೇ ಬಾರಿಗೆ ಆ ಜಾಗಕ್ಕೆ ಹೊಸ ಮುಖ ಬರಲೇಬೇಕು. ಈ ನಿರ್ಧಾರದಿಂದಾಗಿ ಪಕ್ಷದಲ್ಲಿ ಗುಂಪುಗಾರಿಕೆ ಕಡಿಮೆಯಾಗುತ್ತೆ, ಹೊಸ ಐಡಿಯಾಲಜಿಗಳಿರುವ ಯುವ ನಾಯಕತ್ವ ಬೆಳೆಯುತ್ತೆ ಅನ್ನೋದು ಸ್ಟಾಲಿನ್ ಲೆಕ್ಕಾಚಾರ. ಅಂದ್ರೆ ಡಿಎಂಕೆಯನ್ನ ಸಂಪೂರ್ಣವಾಗಿ ಯೂತ್ ಫ್ರೆಂಡ್ಲಿ ಮತ್ತು ಆಕ್ಟಿವ್ ಆಗಿ ಮಾಡೋದು ಇದರ ಮುಖ್ಯ ಉದ್ದೇಶ. ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ನಾವು ಗಮನಿಸಲೇಬೇಕು. ತಮಿಳುನಾಡು ರಾಜಕೀಯದಲ್ಲಿ ಈಗ ಹೊಸದೊಂದು ಸುನಾಮಿ ಎದ್ದಿದೆ. ಅದೇ ನಟ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ. ವಿಜಯ್ ಎಂಟ್ರಿಯಿಂದಾಗಿ ತಮಿಳುನಾಡಿನ ಯುವ ಪಡೆ ಮತ್ತು ಮಹಿಳೆಯರು ಭಾರಿ ಸಂಖ್ಯೆಯಲ್ಲಿ ಅವರ ಕಡೆ ಆಕರ್ಷಿತರಾಗ್ತಿದ್ದಾರೆ. ಇದು ಡಿಎಂಕೆಗೆ ನೇರ ಎಚ್ಚರಿಕೆಯ ಗಂಟೆ. ಯಾಕೆಂದ್ರೆ ಡಿಎಂಕೆಯ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಆಗಿದ್ದ ಯುವಕರು ಈಗ ಹೊಸ ಪರ್ಯಾಯದ ಕಡೆ ಮುಖ ಮಾಡ್ತಿದ್ದಾರೆ. ಇದನ್ನ ಸ್ಟಾಲಿನ್ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹಾಗೆಯೇ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಕೌಂಟರ್ ಕೊಡಬೇಕಂದ್ರೆ ಡಿಎಂಕೆ ಕೂಡ ತನ್ನ ಹಳೆ ಸ್ಟೈಲ್ ಬಿಟ್ಟು ಬದಲಾಗಲೇಬೇಕು ಅಂತ ಸ್ಟಾಲಿನ್ ಪಣ ತೊಟ್ಟಿದ್ದಾರೆ. ಯುವ ಜನತೆ ಮತ್ತು ಮಹಿಳೆಯರಲ್ಲಿ ಪಕ್ಷದ ಮೇಲಿರುವ ನಂಬಿಕೆಯನ್ನ ಮರಳಿ ತರೋಕೆ ಭರ್ಜರಿ ತಂತ್ರಗಾರಿಕೆ ಶುರು ಮಾಡಿದ್ದಾರೆ. ಸ್ಟಾಲಿನ್ ರೂಪಿಸಿರುವ ಹೊಸ ಪ್ಲಾನ್ನ 3ನೇ ಹಂತ ಅಂದ್ರೆ ಜನರೊಂದಿಗೆ ನೇರ ಸಂಪರ್ಕ. ಬರೀ ಎಸಿ ರೂಮ್ನಲ್ಲಿ ಕೂತು ಮೀಟಿಂಗ್ ಮಾಡಿದ್ರೆ ಚುನಾವಣೆ ಗೆಲ್ಲೋಕೆ ಆಗಲ್ಲ. ಸೋಲಿನಿಂದ ಕಲಿಯಬೇಕಾದ ದೊಡ್ಡ ಪಾಠ ಅಂದ್ರೆ ಜನರ ನಾಡಿ ಮಿಡಿತ ಅರಿಯೋದು.
ಇದಕ್ಕಾಗಿ ಡಿಎಂಕೆ ಈಗ ರೂಪಿಸಿರುವ ಸೂತ್ರಗಳು ಹೀಗಿವೆ. ಹೊಸ ತಲೆಮಾರಿನ ಓದಿರುವ ಉತ್ಸಾಹ ಇರುವ ಯುವಕರಿಗೆ ಬೂತ್ ಮಟ್ಟದಿಂದಲೇ ಜವಾಬ್ದಾರಿ ಕೊಡುವುದು, ಮಹಿಳಾ ಮತದಾರರ ಸಮಸ್ಯೆಗಳನ್ನು ಆಲಿಸಲು ವಿಶೇಷ ವಿಭಾಗಗಳನ್ನು ಚುರುಕುಗೊಳಿಸುವುದು, ಪದಾಧಿಕಾರಿಗಳು ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿರಬೇಕು, ಜನರ ದೂರು ದುಮ್ಮಾನಗಳಿಗೆ ತಕ್ಷಣ ಸ್ಪಂದಿಸಬೇಕು, ಸೋಲನ್ನ ಒಂದು ಅವಮಾನ ಅಂತ ತಿಳಿಯದೆ ಅದನ್ನೊಂದು ಅವಕಾಶವಾಗಿ ತಗೊಂಡು ಪಕ್ಷವನ್ನು ಬೇರು ಮಟ್ಟದಿಂದ ಹೊಸದಾಗಿ ಕಟ್ಟೋಕೆ ಸ್ಟಾಲಿನ್ ಇಡೀ ತಮಿಳುನಾಡಿನಾದ್ಯಂತ ಸಂಘಟನಾ ಪ್ರವಾಸಕ್ಕೆ ಸಜ್ಜಾಗ್ತಿದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಎಂಕೆ ಸ್ಟಾಲಿನ್ ಅವರ ಈ ನಡೆ ಭಾರತೀಯ ರಾಜಕೀಯದಲ್ಲೇ ಒಂದು ವಿಭಿನ್ನವಾದ ಹೆಜ್ಜೆ. ತಪ್ಪುಗಳನ್ನು ಮುಚ್ಚಿಡದೆ ಒಪ್ಪಿಕೊಳ್ಳುವ ಧೈರ್ಯ, ಪದಾಧಿಕಾರಿಗಳಿಗೆ ವಯೋಮಿತಿ ತರುವ ಸಾಹಸ ಮತ್ತು ಯುವ ನಾಯಕತ್ವಗಳಿಗೆ ಜಾಗ ಬಿಟ್ಟುಕೊಡುವ ನಿರ್ಧಾರ ಇವೆಲ್ಲವೂ ಡಿಎಂಕೆಗೆ ಹೊಸ ಜೀವ ತುಂಬುತ್ತಾ. ನಟ ವಿಜಯ್ ಅವರ ಎಂಟ್ರಿಯಿಂದ ಎದ್ದಿರುವ ಬಿರುಗಾಳಿಯನ್ನ ಸ್ಟಾಲಿನ್ ಅವರ ಈ ಹೊಸ ತಂತ್ರಗಳು ತಡೆದು ನಿಲ್ಲಿಸುತ್ತಾ. ಸೋಲಿನ ಲೆಕ್ಕವನ್ನ ಅಸಲು ಬಡ್ಡಿ ಸಮೇತ ತೀರಿಸ್ತೀವಿ ಅನ್ನುವ ಸ್ಟಾಲಿನ್ ಮಾತು ನಿಜವಾಗುತ್ತಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸ್ಟಾಲಿನ್ ತರ್ತಿರುವ ಈ ಹೊಸ ಬದಲಾವಣೆಗಳು ಸರಿಯಾಗಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.